ಬುದ್ಧಿವಂತ ಅರ್ಜುನ. ಒಂದು ಹಸಿರು ತುಂಬಿದ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗನು ವಾಸಿಸುತ್ತಿದ್ದನು. ಅವನು ತುಂಬಾ ಬುದ್ಧಿವಂತನಾಗಿದ್ದನು. ಶಾಲೆಯ ಮುಗಿದ ನಂತರ ಅವನು ತನ್ನ ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಅರ್ಜುನ್ಗೆ ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ ಇತ್ತು. ಒಂದು ಬೇಸಿಗೆಯ ದಿನ ಹಳ್ಳಿಯ ಬಾವಿಯ ನೀರು ಕಡಿಮೆಯಾಗತೊಡಗಿತು. ಜನರು ಚಿಂತೆಗೆ ಒಳಗಾದರು. ನೀರು ಇಲ್ಲದಿದ್ದರೆ ಬೆಳೆಗಳು ಒಣಗಿ ಬಿಡುತ್ತವೆ ಎಂದು ಎಲ್ಲರೂ ಭಯಪಟ್ಟರು. ಅರ್ಜುನ್ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಶೀಲಿಸಿದ. ಒಂದು ಕಾಲುವೆಯಲ್ಲಿ ಮಣ್ಣು ಮತ್ತು ಕಸ ತುಂಬಿ ನೀರು ಹರಿವು ನಿಂತಿರುವುದನ್ನು ಅವನು ಗಮನಿಸಿದ. ಅವನು ತನ್ನ ಸ್ನೇಹಿತರನ್ನು ಕರೆದು ಎಲ್ಲರೂ ಸೇರಿ ಕಾಲುವೆಯನ್ನು ಸ್ವಚ್ಛಗೊಳಿಸಿದರು. ಸ್ವಲ್ಪ ಸಮಯದ ನಂತರ ನೀರು ಮತ್ತೆ ಹರಿಯಲು ಪ್ರಾರಂಭಿಸಿತು. ಬಾವಿ ತುಂಬಿತು ಮತ್ತು ಹೊಲಗಳಿಗೆ ಸಾಕಷ್ಟು ನೀರು ದೊರೆಯಿತು. ಹಳ್ಳಿಯ ಜನರು ಸಂತೋಷಪಟ್ಟರು. ಹಳ್ಳಿಯ ಮುಖಂಡರು ಅರ್ಜುನನನ್ನು ಕರೆದು, ನಿನ್ನ ಬುದ್ಧಿವಂತಿಕೆ ಮತ್ತು ಶ್ರಮದಿಂದ ನಮ್ಮ ಹಳ್ಳಿ ದೊಡ್ಡ ಸಮಸ್ಯೆಯಿಂದ ಪಾರಾಯಿತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆ ದಿನದಿಂದ ಅರ್ಜುನ್ ಹಳ್ಳಿಯ ಹೆಮ್ಮೆಯ ಹುಡುಗನಾದನು. ಈ ಕಥೆಯಿಂದ ತಿಳಿಯುವುದು ಏನೆಂದರೆ, ಸಮಸ್ಯೆ ಬಂದಾಗ ಹೆದರದೆ ಯೋಚಿಸಿ ಕೆಲಸ ಮಾಡಿದರೆ ಪರಿಹಾರ ಸಿಗುತ್ತದೆ.